ನಮಸ್ತೆ. ನಾವಿವತ್ತು ಮೂಡು ಹಾಗಲಕಾಯಿ ಪಲ್ಯ ಮಾಡೋಣ ಬನ್ನಿ. ಇದು ನೋಡಿ, ನನ್ನ ಗೆಳತಿ ಕೊಟ್ಟಿರುವಂತಹ ಮೂಡು ಹಾಗಲಕಾಯಿ. ಎಂಥ ಹಾಗಲಕಾಯಿ ತಿಂದೇ ಇದ್ದವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಈ ಹಾಗಲು ಚೂರು ಕಹಿ ಇರಲ್ಲ. ಈ ಮಳೆಗಾಲಕ್ಕೆ ಖಾರವಾಗಿ ಒಂದು ಪಲ್ಯ ಮಾಡೋಣವಾ? ನಾನಿಲ್ಲಿ ಒಂದು 5-6 ಕಾಯನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಹೆಚ್ಚಿಟ್ಕೊಂಡು ಹಾಗೆ ಬಾಣಲೆ ಬಿಸಿ ಮಾಡಿಟ್ಕೊಂಡೆ. ಬಿಸಿ ಆದಮೇಲೆ 1-2 ದೊಡ್ಡ ಸೌಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮಲ್ಲಿ ಯಾವುದು ಬಳಸ್ತೀರಾ ಅಡುಗೆ ಎಣ್ಣೆ ಅದನ್ನು ಬಳಸ್ಬೋದು. ಹಾಗೆ ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋಣ. ಒಳ್ಳೆ ಮಳೆಗೆ ಸ್ವಲ್ಪ ಖಾರ ಆಗಿ ಪಲ್ಯ ಮಾಡಿಕೊಂಡ್ರೆ ರೊಟ್ಟಿ, ಚಪಾತಿ, ದೋಸೆ ಹಾಗೂ ಅನ್ನದೊಂದಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಬಣ್ಣ ಸ್ವಲ್ಪ ಕೆಂಪಾದ ನಂತರ 1 ಎಸಳು ಕರಿಬೇವು ಹಾಗೂ ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸನ್ನು ಹಾಕ್ಕೊಂಡೆ. ಹಾಗೆ ಅರ್ಧ ಚಮಚ ಅರಿಶಿನ ಹಾಕೋಣ. ನಾನು ಯಾವಾಗಲೂ ಸಾಮಾನ್ಯ ಗಾಂಧಾರಿ ಮೆಣಸನ್ನು ಅಂದರೆ ಸೂಜಿ ಮೆಣಸನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೇನೆ. ಅದೊಂದು ಚಮಚ ಹಾಕ್ಕೊಂಡೆ. ಖಾರಕ್ಕೆ ಸ್ವಲ್ಪ ಸೂಜಿ ಮೆಣಸೇ ಒಳ್ಳೆಯದು ಅಂತ. ಈಗ ಹೆಚ್ಚಿರುವ ಮೂಡು ಹಾಗಲ ಹಾಕಿ ಒಮ್ಮೆ ಕೈ ಆಡಿಸಿ ಹಿಂದೆ ಮುಂದೆ ಮಾಡಿಕೊಂಡು, ನೀವು ಹಾಗಲಕಾಯಿ ಜಾಸ್ತಿ ಇದೆ, ಕೊತ್ತಲೆ ಜಾಸ್ತಿ ಇದೆ, 1-2 ದಿವಸ ಪಲ್ಯ ಬರಬಹುದು ಅಂತಾದರೆ ಕಾಯಿ ಸುಳಿಯನ್ನು ಮೊದಲೇ ಹಾಕ್ಕೋಬೇಕು, ತೆಂಗಿನಕಾಯಿ ತುರಿಯನ್ನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹುಳಿಗೆ ನಾನಿಲ್ಲೊಂದು ಅರ್ಧ ಹೋಳು ಲಿಂಬು ಹಿಂಡಿದ್ದೀನಿ. ನಿಮಗೆ ವಾಟೆ ಪುಡಿ ಅಥವಾ ಹುಳಿ ಪುಡಿ ಯಾವ್ದಾದ್ರು ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಹಾಗೆ ಬಾಡಿಸ್ಕೊಂಡು, ನಾನು ಕೊತ್ತಲೆ ಜಾಸ್ತಿ ಇದೆ ಅಂತ ಕಾಯಿ ತುರಿಯನ್ನು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಈ ಹಾಗಲಕಾಯಿ ಜೊತೆಗೆ ಅದು ಬಾಡಿದರೆ 4 ದಿನ ಜಾಸ್ತಿ ಬರುತ್ತೆ. ಸ್ವಲ್ಪ ಬೆಲ್ಲ, ಹವ್ಯಕರ ಅಡುಗೆಯಲ್ಲಿ ಸ್ವಲ್ಪ ಬೆಲ್ಲ ಯಾವಾಗಲೂ ಇರುತ್ತಲ್ವ, ಅದೇನು ಸಿಹಿ ಆಗಿರಬೇಕು ಅಂತಲ್ಲ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಆಯಿತಾ? ಹಾಗೆ ತೆಂಗಿನ ತುರಿಯನ್ನು ಹಾಕ್ಕೊಂಡು ಮುಚ್ಚಿಟ್ಕೊಂಡ್ಬಿಡಿ. ಒಂದು 5 ನಿಮಿಷ ಮುಚ್ಚಿ ಬೇಯಲಿ ಅದು. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಆಯಿತಾ? ನೋಡಿ, 5 ನಿಮಿಷ ಆದಮೇಲೆ ಸ್ವಲ್ಪ ಬಣ್ಣ ಬೇರೆ ಆಗಿದೆ. ಈ ಸಂದರ್ಭದಲ್ಲಿ ಸ್ವಲ್ಪ ಎಣ್ಣೆ ಬೇಕು ಅಂತಾದರೆ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಹಾಗೆ ಇನ್ನೊಂದು 2 ನಿಮಿಷ ಇಟ್ಟು ಬಾಡಿಸ್ಕೊಳ್ಳೋಣ. ನೋಡಿ, ಬಣ್ಣ ಬೇರೆ ಆಗಿದೆಯಲ್ಲ, ಎಷ್ಟು ಕಲರ್ ಚೇಂಜ್ ಆದರೆ ಸಾಕು. ತುಂಬ ರುಚಿಯಾದಂತಹ ಮೂಡು ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ
ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.